ನಾವಿವತ್ತು ಮಂಗಳೂರು ಶೈಲಿಯ ಚಿಕನ್ ಗಸಿ ಮಾಡುವ ಬನ್ನಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಇದಕ್ಕೆ ಬೇಕಾದ ಸಾಮಗ್ರಿಗಳು: ಒಂದು 25 ಬ್ಯಾಡಗಿ ಮೆಣಸು ತಗೊಂಡಿದ್ದೀನಿ, 1 ಸ್ಪೂನ್ನಷ್ಟು ಪೆಪ್ಪರ್ ತಗೊಂಡಿದ್ದೀನಿ, 1.5 ಸ್ಪೂನು ಜೀರಿಗೆ ತಗೊಂಡಿದ್ದೀನಿ, ಇದು ಕೊತ್ತಂಬರಿ 2 ಟೇಬಲ್ ಸ್ಪೂನ್ ಕೊತ್ತಂಬರಿ ತಗೊಂಡಿದ್ದೀನಿ, ಇದು ಚಕ್ಕೆ ಮತ್ತು ಲವಂಗ, ಇದು ಮೆಂತೆ. ಇಷ್ಟು ಸಾಮಗ್ರಿಗಳನ್ನ ಹುರ್ಕೊಂಡಿದ್ದೀನಿ, ಇದನ್ನಾಗಿ ತಗೊಂಡಿದ್ದೇನೆ. ಇದೆಲ್ಲ ಡ್ರೈ ರೋಸ್ಟ್ ಮಾಡಿರೋದು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಈಗ ನಾವು ಇಲ್ಲಿ ಬಾಣಲೆಯಲ್ಲಿ ಎಣ್ಣೆ ಹಾಕೊಂಡಿದ್ದೀವಿ. ಎಣ್ಣೆಗೆ ನಾವು ಬೆಳ್ಳುಳ್ಳಿ ಹಾಕಿ ರೋಸ್ಟ್ ಮಾಡುವ. ಒಟ್ಟಿಗೆ ಸ್ವಲ್ಪ ಒಂದು ಈರುಳ್ಳಿ ತಗೊಂಡಿದ್ದೇನೆ, ಒಂದು ದೊಡ್ಡ ಸೈಜ್ ಈರುಳ್ಳಿ. ಇದು ನಾವಿವತ್ತು ಒಂದು ಹೊಸ ಥರವಾಗಿ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮೂರಲ್ಲಿ ಜಾತ್ರೆ ಇತ್ತು, ಜಾತ್ರೆಗೆ ನಾವು ಹಾಗೆ ಒಂದು ಕೋಳಿ ಕೊಟ್ಟಿದ್ವಿ. ಹಾಗೆ ಕೋಳಿ 2 ಕೆಜಿ ಕೋಳಿ ಇದೆ. ಆ 2 ಕೆಜಿ ಕೋಳಿಗೆ ಕಟ್ಟ ಮಸಾಲೆಯನ್ನು ನಾನು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕೆಂಪಾಗುವ ತನಕ ರೋಸ್ಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕೆಂಪು ಬಣ್ಣಕ್ಕೆ ಬಂದಿದೆ. ಈಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋಕ್ಕೆ ಬಿಡುವ. ಈಗ ಒಂದು ತೆಂಗಿನಕಾಯಿ ತಗೊಂಡಿದ್ದೇನೆ. ಒಂದು ತೆಂಗಿನಕಾಯಿನ ಆಡಿಸಿ 2 ಸರಿ ಹಾಲು ತಗೋತೀನಿ. ಒಂದು ದಪ್ಪ ಹಾಲು, ಇನ್ನೊಂದು ತೆಳುವಾಗಿದೆ. ನಿಮಗೆ ಮತ್ತೆ ತೋರಿಸ್ತೇನೆ ಅಂತ. ಈರುಳ್ಳಿ ಕೆಂಪು ಬಣ್ಣಕ್ಕೆ ಬಂದಾಗ ಇದಕ್ಕೆ ಕಾಯಿ ಮೆಣಸು ಹಾಕುವ. ನಾನು ಬ್ಯಾಡಗಿ ಮೆಣಸು ಮಾತ್ರ ಉಪಯೋಗಿಸಿರೋದ್ರಿಂದ ನಾನು ಕೆಂಪು ಖಾರ ಮೆಣಸು ಉಪಯೋಗಿಸಿಲ್ಲ. ಅದರಿಂದ ಹಸಿ ಮೆಣಸನ್ನು ಕೂಡ ಇದರಿಂದ ಆರು ಹಾಕಿದ್ದೇನೆ. ಅದು ಕೂಡ ಸ್ವಲ್ಪ ರೋಸ್ಟ್ ಆಗಲಿ, ಖಾರ ಬಿಡಬೇಕಲ್ಲ. 2 ಟೊಮೆಟೊ ತೊಗೊಂಡಿದ್ದೇನೆ. ಟೊಮೆಟೊ ಸಣ್ಣ ಕಟ್ ಮಾಡಿ ಟೊಮೆಟೊ ಹಾಕ್ತಾಯಿದ್ದೀನಿ. ಹುಳಿ ಕೂಡ ಹಾಕಿದ್ದೀನಿ ನಾನು. ಟೊಮೆಟೊ ಹಾಕ್ತಾ ಬಂತು. ಈಗ ನಾವು ತೊಳೆದಿಟ್ಟು ಚಿಕನ್ ಹಾಕುವ. ಇದಕ್ಕೆ ಅರಿಶಿಣ ಪುಡಿ ಹಾಕಿದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ನೀರು ಬಿಡುವ ತನಕ ಚೆನ್ನಾಗಿ ರೋಸ್ಟ್ ಮಾಡುವ. ಉಪ್ಪು ಅರಿಶಿಣ ಸೇರಿದಾಗ ಚೆಂದ ನೀರು ಬಿಡ್ತದೆ. ಈಗ ನೀರಿನ ಅಂಶ ಬಿಟ್ಟು ಚಿಕನ್ ಬೇಯ್ತಾ ಬರುವಾಗ ನಾವು ತೆಂಗಿನಕಾಯಿನ 2 ಸರಿ ಹಾಲು ತೊಗೊಂಡಿದ್ದೀವಿ. ಒಂದು ಸರಿ ಇದು ದಪ್ಪ ಹಾಲು, ಇದನ್ನು ಕೊನೆಯಲ್ಲಿ ಹಾಕೋದು. ಇದು 2ನೇ ಬಾರಿ ತೆಗೆದ ತೆಳು ಹಾಲು. ಇದೊಂದು 5 ನಿಮಿಷ ಮುಚ್ಚಿ ಇಡುವ. ಚಿಕನೆಲ್ಲ ಚೆನ್ನಾಗಿ ನೀರು ಬಿಟ್ಟಿದೆ. ಈಗ ಇದಕ್ಕೆ ನಾವು ರುಬ್ಬಿದ ಮಸಾಲೆ ಹಾಕುವ. ಆಯಿತಾ, ರುಬ್ಬಿದ ಮಸಾಲೆ ನೋಡಿ, ಚಂದ ಫೈನ್ ಪೇಸ್ಟ್ ಆಗಿದೆ. ಹಾಕ್ತೇನೆ. ನಾವು ರುಬ್ಬಿದ ಮಸಾಲೆ ಚೆನ್ನಾಗಿ ಎಲ್ಲ ಕಡೆ ಹರಡಿಕೊಳ್ಳೋವರೆಗೆ ಚೆನ್ನಾಗಿ ತಿರುಗಿಸುವ. ಈಗಲೇ ನೀರು ಹಾಕೋದು ಬೇಡ. ಜಾರ್ ತೊಳೆದ ನೀರು ಕೂಡ ನಾನು ಹಾಕಲಿಲ್ಲ. ಈಗ ನಾವು ಈ ಹಾಲು ತಗೊಂಡಿದ್ದೀವಲ್ಲ, 2ನೇ ಹಾಲು, ಈ ಹಾಲನ್ನೇ ನಾವು ಜಾರ್ನ ತೊಳೆದು ಹಾಕ್ಬೋದು. ಮತ್ತೆ ನಾವು ಎಕ್ಸ್ಟ್ರಾ ನೀರು ಬಳಸೋ ಅಗತ್ಯ ಇಲ್ಲ. ಇದೀಗ ತೆಂಗಿನ ಹಾಲನ್ನೇ ಮಿಕ್ಸ್ ಮಾಡಿರೋದು. ತೆಂಗಿನ ಹಾಲು ಮಿಕ್ಸ್ ಮಾಡಿದ್ದು. ಈಗ ಇಲ್ಲಿ ಕೂಡ ಇದೆ ತೆಂಗಿನ ಹಾಲು. ಇದು ಸ್ವಲ್ಪ ಮಸಾಲೆ ಬೇರಿಲ್ಲಿ ಚಿಕನ್ ಜೊತೆಲಿ ಒಂದು 5 ನಿಮಿಷ ಮುಚ್ಚಿಟ್ಬಿಡುವ. ಮುಚ್ಚಿ ಹೈ ಫ್ಲೇಮ್ನಲ್ಲಿ ಇರಲಿ. ಈಗ ಬನ್ನಿ 5 ನಿಮಿಷ ಆಯಿತು. ಯಾವ ಥರ ಮಸಾಲೆ ಬೇರೆ ನೋಡಿ, ಎಲ್ಲ ಚೆನ್ನಾಗಿ ಕಲರ್ ಬಿಟ್ಟಿದೆ. ಈಗ ಇದಕ್ಕೆ ನಾವು ಜಾರಿಗೆ ಹಾಲು ಹಾಕ್ಕೊಂಡೇ ತೊಳೆದಿರೋದು, ನೀರು ಬೆಳೆಸಲಿಲ್ಲ ನಾನು. ಅದು 2ನೇ ಸಲ ತೆಗೆದ ತೆಳು ಹಾಲಿತ್ತಲ್ಲ, ಅದನ್ನು ಯೂಸ್ ಮಾಡಿದ್ದೀನಿ. ಅದನ್ನೇ ಮಾಡ್ತಾಯಿದ್ದೀನಿ. ಚೆನ್ನಾಗಿ ತಿರುವಿ ಮಧ್ಯಮ ಉರಿಯಲ್ಲಿ ಒಂದು 15 ನಿಮಿಷ ಕುದಿಲಿಕ್ಕೆ ಬಿಡುವ. ಮತ್ತು ಇದು ಯಾವಾಗ ಹಾಕ್ತೀರಿ? ಅದು ಕೊನೆಯಲ್ಲಿ ಹಾಕೋದು. ಉಪ್ಪು ಹಾಕಲ್ವಾ? ಉಪ್ಪು ಹಾಕಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ಕೊನೆಯಲ್ಲಿ ಉಪ್ಪು ನೋಡಿ ಮತ್ತೆ ಹಾಕು, ಉಪ್ಪು ಕಡಿಮೆ ಆದರೆ. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಬನ್ನಿ, ಈಗ 15 ನಿಮಿಷ ಆಯಿತು. ಹೇಗಾಗಿದೆ ನೋಡೋಣ. ಅದೆಲ್ಲ ಘಮ ಬರ್ತಾ ಇದೆ. ಎಲ್ಲ ಹುರಿದು ಕಡೆದು ಹಾಕಿದಲ್ಲ, ಎಲ್ಲ ಒಳ್ಳೆ ಘಮ ಇದೆ. ಈಗ ನಾವು ಈ ಮೊದಲನೇ ಬಾರಿಗೆ ತೆಗೆದ್ವಲ್ಲ ಗಟ್ಟಿ ಕಾಯಲು, ಅದನ್ನು ಹಾಕುವ.
ಕನ್ಗಸಿ ರೆಡಿಯಾಗಿದೆ. ಏನಂದರೆ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕಿತ್ತು. ನಮ್ಮ ಮನೇಲಿ ಇವತ್ತು ಕೊತ್ತಂಬರಿ ಸೊಪ್ಪು ಮುಗ್ದಿರೋ ಕಾರಣ ನಾನು ಹಾಕಲಿಲ್ಲ. ಹಾಕಿದ್ರೆ ಅದೊಂದು ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ, ಚೆನ್ನಾಗಿರುತ್ತೆ. ಇದರಲ್ಲಿ ಯಾವುದೇ ರೀತಿ ಪೊಡಿ ಬಳಸಿಲ್ಲ ನಾನು, ಎಲ್ಲಾನು ನ್ಯಾಚುರಲ್ ಆಗಿ ಮನೆಯಲ್ಲೇ ಹುರಿದು ಪುಡಿ ಮಾಡಿ ಮಾಡಿರೋದು ಎಲ್ಲಾನು. ಯಾವ ಇನ್ಸ್ಟೆಂಟ್ ಪೌಡರ್ಸ್ ಇಲ್ಲ. ತುಂಬ ಕಲರ್ಫುಲ್ ಆಗಿ ಇದೆ ನೋಡಿ. ಇದಕ್ಕೆ ಇದು ಕೋಳಿ ರೊಟ್ಟಿ, ಮಂಗಳೂರು ಕಡೆ ಒಂದು ಪ್ರಮುಖವಾದ ಆಹಾರ ಇದು. ಚಿಕನ್ ಸಾಂಬಾರ್ ಜೊತೆಲಿ ಕೋಳಿ ರೊಟ್ಟಿ ಒಳ್ಳೆ ಕಾಂಬಿನೇಷನ್ನು. ತಿನ್ನುವಾಗ ಹಾಗೆ ಬಾಯಲ್ಲಿ ನೀರು ಬರುತ್ತೆ ನೋಡುವಾಗಲೇ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಈಗ ಅದು ತಿಂದು ಟೇಸ್ಟ್ ಹೇಳಿ ನಮಗೆ. ನಾನು ಟೇಸ್ಟ್ ಮಾಡ್ತೀನಿ ಅಲ್ಲ. ನಿಜ ಹೇಳಬೇಕು, ಎಲ್ಲ ಯೂಟ್ಯೂಬರ್ ಥರ ಸುಳ್ಳು ಹೇಳ್ಬಾರ್ದು. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ನಿಜ ಹೇಳಬೇಕು. ಸೂಪರ್ ಆಗಿದೆ, ಒಂದು ಹದವಾದ ಖಾರ, ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಹೇಗೆ ಬಂತು ಏನಂತ ಕಮೆಂಟಲ್ಲಿ ತಿಳಿಸಿ. ಆತನ ಪಾಪ ನಿಜ ಬರಲೆ ಖಾರ ಸರಿ ಉಂಟಾ? ಸರಿ ಉಂಟಾ ಪೂರ? ಮಾಮಿ ಎಂಚುಂಡು ಎಟ್ಟುಂಡ ಎಂತ ತಿಂತ ಅಷ್ಟೇ.